ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್ ಅವರ ಒಂದು ಡೀಪ್ ಟ್ರೂ ಫೀಲಿಂಗ್ಸ್ ಏನಿದೆ ಅಂತ ಹೇಳಿಬಿಟ್ಟು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ನ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಓಕೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಯಾರಿಗೆಲ್ಲ ಜಾಯಿನ್ ಆಗಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಕೂಡ ಜಾಯಿನ್ ಆಗ್ಬೋದು. ಓಕೆ. ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವರ ಫೋಟೋನ ನೋಡಿ. ಓಕೆ. ಸೊ ಯಾಕೆ ಅಂದರೆ ಈ ಒಂದು ರೀಡಿಂಗ್ ನಿಮಗೆ ಅಕ್ಯುರೇಟ್ ಆಗಿ ರೆಸನೇಟ್ ಆಗಲಿ ಅಂತ ಹೇಳಿಬಿಟ್ಟು ಹೇಳುವಂಥದ್ದು. ಓಕೆನಾ? ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಅವರ ಒಂದು ಡೀಪ್ ಟ್ರೂ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅನ್ನೋದನ್ನು ಚೆಕ್ ಮಾಡೋಣ. ಪರಾಶಕ್ತಿ ಜಗನ್ಮಾತೆ, ಓಕೆ. ನೀವಿಲ್ಲಿ ನೆನ್ಪು ಮಾಡ್ಕೊಂಡಿರೋಂಥ ಹಾಗೆ ನೀವು ಯಾವ ವ್ಯಕ್ತಿನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಒಂದು ಡೀಪ್ ಟ್ರೂ ಫೀಲಿಂಗ್ಸ್ ಇಲ್ಲಿ. ಓಕೆ. ನಿಮ್ಮ ಜೊತೆ ಮಾತಾಡಬೇಕು. ಓಕೆ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ನಿಮ್ಮ ಕೈ ಹಿಡ್ಕೊಳ್ಬೇಕು, ಹ್ಯಾಂಡ್ ಹೋಲ್ಡ್ ಹ್ಯಾಂಡನ್ನ ಏನು ಕೈ ಹಿಡ್ಕೊಳ್ಬೇಕು ಅನ್ನುವಂಥದ್ದು. ಓಕೆ. ಸೊ ಇಲ್ಲಿ ಒಂದು ಮಿಸ್ಸಿಂಗ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಸೊ ಕಂಪ್ಲೀಟ್ ಅವರು ನಿಮ್ಮ ಒಂದು ಪ್ರೀತಿಯಲ್ಲಿ ಸರೆಂಡರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಅವರು ಅಟ್ರ್ಯಾಕ್ಟ್ ಆಗಿದ್ದಾರೆ ನಿಮ್ಮ ಪ್ರೀತಿಗೆ. ನಿಮ್ಮಿಬ್ಬರ ಮಧ್ಯೆ ಒಂದು ಅಟ್ರ್ಯಾಕ್ಷನ್, ಬ್ಯೂಟಿಫುಲ್ ಆಗಿರುವಂಥ ಅಟ್ರ್ಯಾಕ್ಷನ್ ಇದೆ. ಒಬ್ರನ್ನೊಬ್ಬರು ತುಂಬಾ ಪ್ರೀತಿ ಮಾಡ್ತೀರಾ ಇಲ್ಲಿ. ನಿಮ್ಮ ಪರ್ಸನ್ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ನೀವು ಅವ್ರನ್ನ ಅಷ್ಟೇ ಪ್ರೀತಿ ಮಾಡ್ತಿದ್ದೀರಾ. ಓಕೆ. ಸೊ ಇಲ್ಲೊಂದು ಟ್ರೂ ಫೀಲಿಂಗ್ಸ್, ಟ್ರೂ ಒಂದು ಲವ್. ಓಕೆನಾ? ಓಕೆ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಮನಸ್ಫೂರ್ತಿಯಾಗಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಓಕೆ. ಸೊ ಅವರಿಗೆ ಇಲ್ಲಿ ನಿಮ್ಮಿಂದ ದೂರ ಇರಲಿಕ್ಕೆ ಆಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದಾರೆ. ಇಲ್ಲಿ ರೀಸೆಂಟಾಗಿ ನಿಮ್ಮಿಬ್ಬರ ಮಧ್ಯೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಆಗಿದೆ ಅಂತೇಳಿ ಕಾಣಿಸ್ತಾ ಇದೆ. ಸೊ ರೀಸನ್ ಇಲ್ಲ, ರೀಸನ್ ಹೇಳ್ದೇನೆ ನಿಮ್ಮಿಂದ ಅವರು ಎಲ್ಲೋ ಒಂದು ಕಡೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ನ ನೋಡ್ತಾ ಇದ್ದಾರೆ. ಓಕೆ. ಇಲ್ಲಿ ಸಮಥಿಂಗ್ ಏನೋ ಒಂದು ಇಶ್ಯೂಸ್, ಇಲ್ಲಿ ಕಮಿಟ್ಮೆಂಟ್ ಇಶ್ಯೂಸ್ ಇಲ್ಲಿ ಕಾಣಿಸ್ತಾ ಇದೆ. ನೀವು ಅವ್ರನ್ನ ಕಮಿಟ್ಮೆಂಟಿಗೋಸ್ಕರ ಫೋರ್ಸ್ ಮಾಡ್ತಾ ಇರ್ಬೋದು, ಅಥವಾ ಇಲ್ಲಿ ಕಮಿಟ್ಮೆಂಟಿಗೋಸ್ಕರ ಅವ್ರ ಹತ್ರ ನೀವು ಕೇಳ್ತಾ ಇರ್ಬೋದು. ಸಮಥಿಂಗ್ ಇಲ್ಲಿ ಕಮಿಟ್ಮೆಂಟ್ ವಿಷಯದಲ್ಲಿ ನೀವಿಬ್ಬರು ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಬಂದಿದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಸೊ ಅವ್ರಿಗೆ ಇಲ್ಲಿ ಕಮಿಟ್ಮೆಂಟ್ ಕೊಡೋ ಅಂಥ ಸಿಚುಯೇಷನಲ್ಲಿ ಇಲ್ಲ, ಸ್ವಲ್ಪ ದಿನ ನನಗೆ ಟೈಮ್ ಕೊಡು, ವೆಯ್ಟ್ ಮಾಡು ಅಂತೇಳಿ ಹೇಳ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಓಕೆ. ಸೊ ಅವ್ರ ಮನಸ್ಸಲ್ಲಿ ಪ್ರೀತಿ ಇದೆ, ಬಟ್ ಇಲ್ಲಿ ಏನಂತ ಹೇಳಿದ್ರೆ ಅವರಿಗಿಲ್ಲಿ ಏನೋ ಒಂದು ಸ್ಟಕ್ ಎನರ್ಜಿ, ಬ್ಲಾಕೇಜ್ ಎನರ್ಜಿ ಇಲ್ಲಿ ಕಾಣಿಸ್ತಿದೆ. ಅವರಲ್ಲಿ ಏನೋ ಸಮಥಿಂಗ್ ಬ್ಲಾಕೇಜ್, ಇಲ್ಲಿ ಏನೋ ಅವರು ಮನಸ್ಸಲ್ಲಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು ಅವರಿಗೆ, ಅಥವಾ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು. ಓಕೆನಾ? ಸೊ ಇಲ್ಲಿ ಫ್ಯಾಮಿಲಿ ಕಂಟ್ರೋಲಲ್ಲಿರೋವಂಥದ್ದು ಸಮಥಿಂಗ್, ಇಲ್ಲಿ ಸಮ್ ಇಶ್ಯೂಸಿಂದ ಅವರು ಟೆನ್ಷನ್ ಆಗಿದ್ದಾರೆ. ಈಗ ಕರೆಂಟ್ ಅವರ ಎನರ್ಜಿಲಿ ನೋಡ್ತಿದ್ರೆ ಫುಲ್ ಟೆನ್ಷನಲ್ಲಿರೋ ಹಾಗೆ ಕಾಣಿಸ್ತಾ ಇದೆ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಯೋಚನೆಯಲ್ಲಿದ್ದಾರೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಕಂಪ್ಲೀಟ್ ಅವರು ನಿಮ್ಮ ಒಂದು ಪ್ರೀತಿಗೆ ಸರೆಂಡರ್ ಆಗಿದ್ದಾರೆ. ಇಲ್ಲಿ ನಿಮ್ಮ ಪ್ರೀತಿನ ಏನೇ ಆದರೂ ಕೂಡ ಬಿಟ್ಕೊಡ್ಬಾರ್ದು, ನಿಮ್ಮ ಪ್ರೀತಿನ ಉಳಿಸ್ಕೊಂಡ್ಲೇಬೇಕು ಅನ್ನೋವಂಥದ್ದು ಅವ್ರ ಮೈಂಡಲ್ಲಿದೆ. ಓಕೆ.
ಸೊ ಅಚಾನಕ್ಕಾಗಿ ನಿಮ್ಮಿಬ್ಬರು ಒಂದು ಪರಿಚಯ ಆಗಿರುವಂಥದ್ದು. ಓಕೆನಾ, ಇಲ್ಲಿ ಸೋಷಿಯಲ್ ಮೀಡಿಯಾದಿಂದ ಇರ್ಬೋದು, ಅಥವಾ ಫ್ರೆಂಡ್ಸ್ ಮುಖಾಂತರ ಇರ್ಬೋದು, ಅಥವಾ ಸಮಥಿಂಗ್ ನಂಬರ್ ಎಕ್ಸ್ಚೇಂಜ್ ಆಗಿ, ಅಥವಾ ಸಡನ್ನಾಗಿ ಅವ್ರ ಕಾಂಟ್ಯಾಕ್ಟ್ ಆಗಿದೆ ನಿಮಗೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ, ಒಂದು ನಿಮಗೂ ಕೂಡ ಒಂದು ಡೀಪ್ ಫೀಲಿಂಗ್ಸ್ನ ಅವ್ರ ಮೇಲೆ ಇಟ್ಕೊಂಡಿದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆನಾ, ಓಕೆ. ರೆಡ್ ರೋಸಸ್, ಕ್ಯಾಟ್ ಅನ್ನುವಂಥದ್ದು ಇಲ್ಲಿ ಆ್ಯಪ್ಟ್ ಆಗ್ತದೆ. ಇಲ್ಲಿ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಕ್ಯಾಟ್ ಲವರ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ, ನಿಮ್ಮ ಪರ್ಸನ್ ಮನೆಯಲ್ಲಿ ಕ್ಯಾಟ್ ಇದೆ, ಅಥವಾ ರೀಸೆಂಟಾಗಿ ನೀವು ಕ್ಯಾಟನ್ನ ಪರ್ಚೇಸ್ ಮಾಡಿರ್ಬೋದು, ಅಥವಾ ಕ್ಯಾಟ್ ರೀಸೆಂಟಾಗಿ ನಿಮ್ಮ ಮನೆಗೆ ಬಂದಿರಬಹುದು. ಓಕೆನಾ, ಅಥವಾ ನಿಮಗೆ ತುಂಬ ಕ್ಯಾಟ್ ನೋಡ್ತಾ ಇದ್ದೀರಾ, ಸಮಥಿಂಗ್ ಇಲ್ಲಿ ಅನಿಮಲ್ ಸ್ಪಿರಿಟ್ ಕಾಣಿಸ್ತಾ ಇದೆ, ಅಥವಾ ಬಟರ್ಫ್ಲೈ ನೋಡ್ತಾ ಇರೋವಂಥದ್ದು, ಅಥವಾ ಓಕೆ ಸಮಥಿಂಗ್ ಎನಿಮಲ್ಗಳ ಪಿಕ್ಚರ್ಸ್ನ ನೋಡ್ತಾ ಇದ್ದೀರಾ, ಅಥವಾ ಇಲ್ಲಿ ಬರ್ಡ್ಸ್ ಪಿಕ್ಚರ್ಗಳನ್ನು ನೋಡ್ತಿರೋವಂಥದ್ದು, ಅಥವಾ ಬರ್ಡ್ಸ್ಗಳನ್ನ ರಿಯಲ್ ಬರ್ಡ್ಸ್ ಇರ್ಬೋದು, ರಿಯಲ್ ಎನಿಮಲ್ಸ್ ಇರ್ಬೋದು, ಅಥವಾ ಪಿಕ್ಚರ್ಸಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆನಾ, 11 ನಂಬರ್ಸ್ನ ನೋಡ್ತಾ ಇರ್ಬೋದು, ಅಥವಾ ಮ್ಯಾನಿಫೆಸ್ಟ್ ಮಾಡಿರ್ಬೋದು. 11 ಮೊನ್ನೆ ಪೋರ್ಟಲ್ ಇತ್ತು, ಆ ಒಂದು 11 ಪೋರ್ಟಲಲ್ಲಿ ನಿಮ್ಮ ಪರ್ಸನ್ಗೋಸ್ಕರ ಇಲ್ಲಿ ಕೆಲವೊಬ್ರು ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ಓಕೆ, ಮ್ಯಾರೇಜ್ ಆಗಬೇಕು, ಅಥವಾ ಮದುವೆ ರಿಲೇಟೆಡಲ್ಲಿ, ಅಥವಾ ಸಮಥಿಂಗ್ ನಿಮ್ಮ ರಿಲೇಷನ್ಶಿಪ್ ವಿಷಯದಲ್ಲಿ ಮ್ಯಾನಿಫೆಸ್ಟ್ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಇಲ್ಲಿ ಡಿ ಲೆಟರ್, ಎಸ್ ಲೆಟರ್, ಕೆ ಲೆಟರ್, ವೈ ಲೆಟರ್, ಹೆಚ್ ಲೆಟರ್, ಎನ್, ಪಿ, ಎ, ಬಿ ಲೆಟರ್, ಸಿ ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಿದೆ, ಆರ್ ಲೆಟರ್ನವರ ಪ್ರೆಸೆನ್ಸ್. ಓಕೆ, ಈ ಒಂದು ಲೆಟರ್ನವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನಿಗೆ ಇಲ್ಲಿ ತುಂಬಾ ಪೆಟ್ ನೇಮ್ನ ಇಟ್ಟಿದ್ದೀರಾ. ಪೆಟ್ ನೇಮಲ್ಲಿ ಅವ್ರ ನಂಬರ್ನ ಸೇವ್ ಮಾಡಿರುವಂಥದ್ದು, ಅಥವಾ ನಿಮ್ಮ ನಂಬರ್ನ ಅವರು ಒಂದು ಪೆಟ್ ನೇಮಲ್ಲಿ ನಿಮ್ಮ ನಂಬರ್ನ ಸೇವ್ ಮಾಡಿದ್ದಾರೆ ನಿಮ್ಮ ಪರ್ಸನ್. ಸಮಥಿಂಗ್ ಇಲ್ಲಿ ಇಬ್ಬರು ರಿಯಲ್ ನೇಮ್ನ ಕರೆಸ್ಕೊಳ್ಳಲ್ಲ. ಅಂದರೆ ನಿಮ್ಮ ಹೆಸರು ಏನಿದೆ, ನಿಮ್ಮ ಪರ್ಸನ್ ನಿಮಗೆ ರಿಯಲ್ ನೇಮ್ ಕರೆಯಲ್ಲ. ನಿಮ್ಮ ಪರ್ಸನ್ ಅವರ ರಿಯಲ್ ನೇಮ್ ಏನಿದೆ ನೀವು ಅದನ್ನು ಕರೆಯಲ್ಲ. ಬಟ್ ಇಲ್ಲಿ ಪೆಟ್ ನೇಮ್ ಇಟ್ಕೊಂಡು ಕರೀತಾ ಇದ್ದೀರಾ. ಬಟ್ ಇಲ್ಲಿ ಆ ಪೆಟ್ ನೇಮ್ ಏನು ಹೇಳ್ಬೋದು, ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ, ಅದನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ನೀವು ಕರಿತಿರೋ ಅಂಥದ್ದು, ನೀವು ಮಾತಾಡ್ತಿದ್ದಂಥ ರೀತಿ ಇರ್ಬೋದು, ನೀವು ಮಾತಾಡ್ತಿರೋ ಅಂಥದ್ದು ಸಮಥಿಂಗ್ ಇಲ್ಲಿ ಅವರಿಗೆ ಯಾವಾಗವಾಗ ಅದು ತುಂಬ ನೆನಪಾಗತ್ತೆ. ಓಕೆನಾ, ಸೊ ಇಲ್ಲಿ ಕಾಂಟ್ಯಾಕ್ಟಲ್ಲಿ ಇರೋರು ಕೂಡ ಏನಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇರ್ಬೋದು. ತುಂಬ ಜನ ಏನಿರ್ಬೋದು ನನ್ನ ಪರ್ಸನ್ ಡೀಪ್ ಫೀಲಿಂಗ್ಸ್ ಅಂತ. ಎಸ್, ಇಲ್ಲಿ ಅವರು ನಿಮ್ಮ ಫೋನ್ ಏನು ಮಾಡಿರ್ತೀರ, ಫೋನ್ ಕಟ್ಟಾದ ಕೂಡಲೇ ಅವರು ಮತ್ತೆ ಅವ್ರು ಇಮ್ಯಾಜಿನೇಷನಿಗೆ ಹೋಗ್ತಾರೆ. ನಿಮ್ಮ ಜೊತೆ ಮಾತಾಡಿದನ್ನೆಲ್ಲ ಮೆಮೊರಿ ಮತ್ತೆ ಮೆಲ್ಕು ಹಾಕ್ತಾ ಇರ್ತಾರೆ. ಇವತ್ತಿನ ದಿನ ಏನೆಲ್ಲ ಮಾತಾಡಿದ್ವಿ, ನಿಮ್ಮ ಜೊತೆ ಏನೆಲ್ಲ ಮಾತಾಡಿದೆ, ಇವತ್ತಿನ ದಿನ ಹೇಗಿತ್ತು ನಿಮ್ಮ ಜೊತೆಗೆ, ಸಮಥಿಂಗ್ ಆ ಥರದ್ದೆಲ್ಲ ಅವರು ಫೀಲ್ ಮಾಡ್ತಾರೆ. ತುಂಬ ಅವರು ಫೀಲ್ ಮಾಡ್ತಾ ಇದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ಇಲ್ಲಿ ಏನಂತ ಹೇಳಿದ್ರೆ, ಅವರಿಗೆ ಕಂಪ್ಲೀಟ್ ಅವರು ನೀವು ಬೇಕು ಅವ್ರಿಗೆ ಅಷ್ಟೇ. ಅವ್ರ ಲೈಫಲ್ಲಿ ಏನೂ ಬೇಡ, ನೀವು ಬೇಕು ಅಷ್ಟೇ. ಅವರು ಸ್ಟಿಕ್ ಆನ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ, ನೀವು ಬೇಕು ಅವ್ರ ಲೈಫಿಗೆ ಅಂತ ಹೇಳಿಬಿಟ್ಟು. ಓಕೆನಾ, ಸೊ ಅಷ್ಟೊಂದು ಟ್ರೂ ಲವ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಬ್ಯೂಟಿಫುಲ್, ಯುನೋ. ಎಸ್, ಇಲ್ಲಿ ಐ ಲವ್ ಯು ಅನ್ನೋಂಥ ಮೆಸೇಜ್ ಕೂಡ ಇಲ್ಲಿ ನಿಮಗೆ ಹೇಳ್ತಾ ಇರೋವಂಥದ್ದು, ಅಥವಾ ನಿಮಗೆ ಯಾವಾಗಲೂ ಮೆಸೇಜ್ ಮಾಡಿದಾಗ ಅಥವಾ ಫೋನ್ ಮಾಡಿದಾಗ ನೀವು ಹೇಳ್ಕೊಳ್ತಾ ಇದ್ರಿ ಈ ಒಂದು ವರ್ಡ್ನ, ಐ ಲವ್ ಯು ಹೇಳುವಂಥದ್ದು ಇರ್ಬೋದು, ಐ ಮಿಸ್ ಯು ಅಂತ ಹೇಳುವಂಥದ್ದು ಇರ್ಬೋದು. ಪದೇ ಪದೇ ಹೇಳ್ತಾ ಇರ್ತಿದ್ರಿ. ಅಥವಾ ನೀ ನನ್ನನ್ನು ಎಷ್ಟು ಇಷ್ಟಪಡ್ತೀಯಾ, ನೀ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀಯಾ ಹೇಳು ಅನ್ನುವಂಥ ಕೇಳುವಂಥದ್ದು ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಎಷ್ಟು ಪ್ರೀತಿ ಮಾಡ್ತೀಯ ನನ್ನನ್ನು ಅಂತ ಹೇಳಿ ಕೇಳುವಂಥದ್ದು. ಓಕೆ, ಸೊ ಇಲ್ಲಿ ನಾನಿಲ್ಲ ಅಂತ ಹೇಳಿದರೆ, ಅಥವಾ ನಾನು ಸಿಗಲಿಲ್ಲ ಅಂದರೆ ಏನು ಮಾಡ್ತೀಯಾ, ಸಮಥಿಂಗ್ ಈ ಥರದ್ದೆಲ್ಲ ಮಾತುಕತೆ ಮಾತಾಡ್ತಾ ಇದ್ರಿ. ಇಲ್ಲಿ ಏನಂತ ಹೇಳಿದ್ರೆ, ಆ ಥರ ಮಾತುಗಳು ಬಂದಾಗ ನಿಮ್ಮ ಪರ್ಸನ್ ಇಲ್ಲಿ ಹೇಳ್ತಿದ್ರು, ನೆಗೆಟಿವ್ ಆಗಿ ಮಾತಾಡಬೇಡ, ನೆಗೆಟಿವ್ ಆಗಿ ಹೇಳಬೇಡ, ನೆಗೆಟಿವ್ ಮಾತಾಡಬೇಡ ನಮ್ಮ ಪ್ರೀತಿ ಬಗ್ಗೆ ಅನ್ನುವಂಥದ್ದು ನೀವು ಹೇಳ್ತಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಈ ಥರ ಮಾತನ್ನು ಹೇಳಿರ್ಬೋದು. ಸಮಥಿಂಗ್ ಇಲ್ಲಿ ನೆಗೆಟಿವ್ ಆಗಿ ನಮ್ಮ ಪ್ರೀತಿ ಬಗ್ಗೆ ಯಾವತ್ತೂ ಮಾತಾಡಬೇಡ ಅನ್ನುವಂಥದ್ದು ಇಲ್ಲಿ ಮಾತಾಡ್ತಾ ಇದ್ರಿ. ಓಕೆನಾ, ಸೊ ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ತುಂಬ ಎಮೋಷ್ನಲ್ ಪ್ರೀತಿ ಅಂತಲೂ ಕಾಣಿಸ್ತಿದೆ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಎಮೋಷ್ನಲ್ ಇದ್ದಾರೆ. ಓಕೆನಾ, ಸೊ ಇಲ್ಲಿ ಈ ವ್ಯಕ್ತಿ ಏನಂತ ಹೇಳಿದ್ರೆ, ನೀವಿದ್ರೂ ಇಲ್ಲದಿದ್ದರೂ ತುಂಬ ಎಮೋಷ್ನಲ್ ಆಗಿ ಇಲ್ಲಿ ಹೇಳಿರ್ಬೋದು. ನಿಮಗೆ ತುಂಬ ಪ್ರಾಮಿಸ್ಗಳನ್ನ ಮಾಡಿರ್ಬೋದು ನಿಮ್ಮ ಪರ್ಸನ್. ನಿನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಂದು ಅನ್ನುವಂಥ ಮಾತು. ಓಕೆ, ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಭಯ ಆಗ್ತಿದೆ. ಆ ಪ್ರಾಮಿಸ್ನ ಎಲ್ಲಾದರೂ ಬ್ರೇಕ್ ಆಗಿಬಿಡತ್ತಾ, ಆ ಪ್ರಾಮಿಸ್ ಎಲ್ಲದು ಬ್ರೇಕ್ ಆಗಿಬಿಡತ್ತೇನೋ ಅನ್ನೋವಂಥ ಭಯ ಇಲ್ಲಿ ಅವ್ರಿಗೆ ಕಾಡ್ತಾ ಇದೆ. ಬಟ್
ಆದರೂ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ನೆಸ್ ಇದೆ, ನನ್ನ ಲೈಫಿಗೆ ನೀವು ಸಿಕ್ಕೇ ಸಿಗ್ತೀರಾ ಅನ್ನೋವಂಥದ್ದು. ಓಕೆ, ಸೊ ಬ್ಯೂಟಿಫುಲ್ ಆಗಿರೋಂಥ ಒಂದು ಫೀಲಿಂಗ್ ಆ್ಯಂಡ್ ಎಮೋಷ್ನಲ್ ಲವ್ ಅಂತಲೇ ಹೇಳ್ಬೋದು. ಓಕೆ, ಸೊ ಈ ಥರ ಒಂದು ಪ್ರೀತಿ ನಿಮಗೆ ಲೈಫಲ್ಲೇ ನೀವು ನೋಡಿಲ್ಲ ಅಂತ ಕಾಣಿಸ್ತಿದೆ. ಸೊ ಇದನ್ನು ನಿಮ್ಮ ಪರ್ಸನ್ ಹತ್ರ ತುಂಬ ನೀವು ಶೇರ್ ಮಾಡ್ಕೊಂಡಿದ್ದೀರಾ. ನಿನ್ನಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿ ನನ್ನ ಲೈಫಲ್ಲಿ ಯಾರೂ ಇಲ್ಲ ಅನ್ನೋವಂಥದ್ದು, ಅಥವಾ ನಿಮ್ಮ ಪರ್ಸನ್ ನಿಮಗೆ ಈ ಮಾತನ್ನು ಹೇಳಿರ್ಬೋದು, ನಿನ್ನಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿ ನನ್ನ ಲೈಫಲ್ಲಿ ನಾನು ಯಾವತ್ತೂ ನೋಡಿಲ್ಲ, ಅಷ್ಟು ನೀನು ನನ್ನನ್ನು ಪ್ರೀತಿ ಮಾಡ್ತೀಯಾ ಅಂತ ಹೇಳುವಂಥದ್ದು ಮಾತು. ಓಕೆ, ಇಲ್ಲಿ ತುಂಬಾ ಒಂದು ಪಾಸಿಟಿವ್ ಬ್ಯೂಟಿಫುಲ್ ಆಗಿರುವಂಥ ಲವ್ ಸ್ಟೋರಿ ನಡೀತಿದೆ ನಿಮ್ಮಿಬ್ಬರ ಮಧ್ಯೆ ಅಂತೇಳಿ ಕಾಣಿಸ್ತಾ ಇದೆ. ಓಕೆನಾ? ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ ಇರ್ಬೋದು 10, 19, 14. ಓಕೆ, ಇಲ್ಲಿ ಕಾರ್ಮಿಕ್ ನಂಬರ್ಸ್ಗಳೇ ಬರ್ತಾ ಇರುವಂಥದ್ದು ಡೇಟ್ ಆಫ್ ಬರ್ತ್. ಓಕೆ, 11, ದಿಸ್ ಈಸ್ ಮಾಸ್ಟರ್ ನಂಬರ್. ಎಸ್, ಓಕೆ. ಸೊ 22, 33 ಇಲ್ಲಿ 33 ಏಜ್ ಇರ್ಬೋದು. ಓಕೆ, ನಿಮ್ಮ ಪರ್ಸನ್ ಏಜ್ ಇರ್ಬೋದು ಅಥವಾ ನಿಮ್ಮ ಏಜ್ ಇರ್ಬೋದು. ಇಲ್ಲಿ 33 ಅಂತ ಹೇಳಿ ಇಲ್ಲಿ ಏನೋ ನಂಬರ್ ಕಾಣಿಸ್ತಾ ಇದೆ, ಅಥವಾ ನೀವು 33 ನಂಬರ್ನ ನೋಡ್ತಾ ಇರ್ಬೋದು. ಓಕೆ, ಅಥವಾ 33 PM ನಿಮಗೆ ಕಾಲ್ ಮಾಡ್ತಿರೋವಂಥದ್ದು, ಅಥವಾ 3 PM ಮಾತಾಡ್ತಿದ್ದಂಥದ್ದು, ಅಥವಾ 3 ಡೇಟಿಗೆ ನೀವಿಬ್ಬರು ಕಾಂಟ್ಯಾಕ್ಟ್ ಮಾಡಿ ಅಂದರೆ ಮೀಟ್ ಮಾಡಿರೋವಂಥದ್ದು, ಅಥವಾ ನಿಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗಿರುವಂಥದ್ದು. ಓಕೆನಾ? ನೆಕ್ಸ್ಟ್ ಡೇಟ್ ಆಫ್ ಬರ್ತ್ 15, 21st, 28. ಓಕೆ, 12, 5, 3 ಮತ್ತು 3 ಆ್ಯಪ್ಟ್ ಆಗ್ತಿದೆ. ಎಸ್, ಇಲ್ಲಿ 3 ಅನ್ನೋ ನಂಬರ್ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಆ್ಯಪ್ಟ್ ಆಗ್ತಿದೆ. ಇಲ್ಲಿ 3 ನಂಬರ್ ತುಂಬಾ ನಿಮಗೆ ಏನು ಕಾಣಿಸ್ತಿರ್ಬೋದು ಅಥವಾ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು ಸಮಥಿಂಗ್. ಇಲ್ಲಿ 3 ನಂಬರ್ ತುಂಬಾ ಆ್ಯಪ್ಟ್ ಆಗ್ತಿದೆ. ಓಕೆ, ಸೊ ಮೇಷರಾಶಿ, ಧನಸ್ಸು, ತುಲಾ, ವೃಶ್ಚಿಕ, ಕನ್ಯಾ ರಾಶಿ, ಮೀನರಾಶಿ. ಓಕೆ, ಕಟಕ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ರೀಸೆಂಟಾಗಿ ಪ್ರೀತಿ ಸ್ಟಾರ್ಟ್ ಆಗಿರುವಂಥದ್ದು ಮನಸ್ಸಲ್ಲಿ ಒಂಥರ ಏನು ಹೇಳ್ಬೋದು ಅಂದರೆ, ನಿಮ್ಮ ಫೀಲಿಂಗ್ಸ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಇರ್ಬೋದು, ಬಟರ್ಫ್ಲೈ ಅನ್ನೋವಂಥದ್ದು ಇಲ್ಲಿ ಫೀಲಿಂಗ್ ಆಗ್ತಿದೆ. ಓಕೆ, ಸೊ ಒಂಥರ ಏನು ಹೇಳ್ಬೋದು, ಕ್ಯೂಟ್ ಆಗಿರೋಂಥ ಲವ್ ಸ್ಟೋರಿ ಅಂತ ಕಾಣಿಸ್ತಿದೆ. ಇಲ್ಲಿ ಒಂದು ಕ್ಯೂಟ್ ಫೀಲಿಂಗ್ಸ್ನ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಇರ್ಬೋದು, ನಿಮ್ಮ ಇರ್ಬೋದು, ಒಂದು ಕ್ಯೂಟ್ ಎನರ್ಜಿ, ಕ್ಯೂಟ್ ಫೀಲಿಂಗ್ಸ್ ಇಲ್ಲಿ ಅವರು ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಮನಸ್ಸು ನಿತ್ತಲ್ಲಿ ನಿಲ್ತಾ ಇಲ್ಲ, ನಿಮ್ಮ ಬಗ್ಗೆನೇ ತುಂಬ ಯೋಚನೆ ಮಾಡ್ತಿದ್ದಾರೆ. ತುಂಬ ಚಂಚಲ ಮನಸ್ಸು, ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಆಗ್ತಾ ಇಲ್ಲ ಇಲ್ಲಿ. ಓಕೆ, ತುಂಬ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ 24/7. ನಿಮ್ಮ ಯೋಚನೆನೇ ಬರ್ತಾ ಇದೆ. ಓಕೆ, ಮನಸ್ಸು ನಿತ್ತಲ್ಲಿ ನಿಲ್ತಾ ಇಲ್ಲ, ಹೊಸ ಫೀಲಿಂಗ್ ಅವರಿಗೂ ಕೂಡ, ಇಲ್ಲಿ ನಿಮಗೂ ಕೂಡ ಒಂದು ಹೊಸ ಫೀಲಿಂಗ್. ಓಕೆ, ಸೊ ಬ್ಯೂಟಿಫುಲ್ ಕ್ಯೂಟ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಓಕೆ, ನೈಸ್, ಲಾಟ್ಸ್ ಆಫ್ ಪಾಸಿಟಿವ್ ಎನರ್ಜಿ. ಟ್ಯಾರೋ ಕಾರ್ಡಿಂದ ಏನು ಬರ್ತಿದೆ ಚೆಕ್ ಮಾಡೋಣ. ಎಸ್, ಟೆಂಪರೆನ್ಸ್ ಕಾರ್ಡ್. ತುಂಬಾ ಮಲ್ಟಿ ಟ್ಯಾಲೆಂಟ್ ಇದ್ದಾರೆ, ತುಂಬಾ ಕ್ರಿಯೇಟಿವ್ ಮೈಂಡ್ ನಿಮ್ಮ ಪರ್ಸನ್, ತುಂಬ ಕ್ರಿಯೇಟಿವ್ ವರ್ಕ್ ಮಾಡ್ತಾ ಇರ್ಬೋದು. ಇಲ್ಲಿ ಸಮಥಿಂಗ್ ಏನು ಫೋಟೋ ಸ್ಟುಡಿಯೋ ಮಾಡಿರೋವಂಥದ್ದು, ಅಥವಾ ಫೋಟೋಗ್ರಾಫರ್ ಆಗಿರ್ಬೋದು ಸಮಥಿಂಗ್, ಅಥವಾ ಡಿಜಿಟಲ್ ವರ್ಕ್ ಇರ್ಬೋದು, ಅಥವಾ ಫಿಲ್ಮ್ ಏನು ಶಾರ್ಟ್ ಮೂವಿ ಮಾಡುವಂಥದ್ದು ಸಮಥಿಂಗ್. ಇಲ್ಲಿ ತುಂಬ ಕ್ರಿಯೇಟಿವ್ ವರ್ಕ್ ಫೀಲ್ಡಲ್ಲಿ ಇದ್ದಾರೆ ಅಂತೇಳಿ ಕಾಣಿಸ್ತಿದೆ. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ಸ್ಟೋರಿ ಬರೆಯುವಂಥದ್ದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವಂಥದ್ದು ಸಮಥಿಂಗ್. ಇಲ್ಲಿ ತುಂಬಾ ಒಂದು ಕ್ರಿಯೇಟಿವ್ ಆಗಿರುವಂಥದ್ದು. ಓಕೆನಾ? ಸೊ ಈ ಪ್ರೀತಿ ಅವರಿಗೆ ಬಯಸದೇ ಬಂದ ಭಾಗ್ಯ ಅಂಥೇಳಿ ಅನ್ನಿಸ್ತಿದೆ ಅವರಿಗೆ. ಓಕೆನಾ? ಸೊ ಇಲ್ಲಿ ತುಂಬ ಜನ ಇಲ್ಲಿ ಮ್ಯಾನಿಫೆಸ್ಟ್ ಮಾಡಿನೂ ಕೂಡ ನಿಮ್ಮನ್ನು ಅವರು ಪಡ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ. ಓಕೆ,
ಎಸ್, ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಇದೆ, ಬ್ಲೈಂಡಾಗಿ ನಿಮ್ಮನ್ನು ಅವರು ನಂಬಿದ್ದಾರೆ. ಇಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇದೆ, ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಒಂದು ಡಿಸಿಷನ್ನ ತೊಗೊಂಡಿಕ್ಕೆ ಸ್ವಲ್ಪ ಇಲ್ಲಿ ಭಯ ಪಡ್ತಿದ್ದಾರೆ. ಓಕೆ, ಸೊ ಇಲ್ಲಿ ಏನಂತ ಹೇಳಿದ್ರೆ ಅವರು ತುಂಬ ಡಿಪೆಂಡ್ ಆಗ್ತಾರೆ. ಅಂದರೆ ಅವರು ಇಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ತುಂಬ ಇದ್ದಾರೆ, ಫ್ಯಾಮಿಲಿ ಮೆಂಬರ್ಸಿಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಏನು ಹೇಳ್ತಾರೆ ಅದನ್ನು ಅವರು ಕೇಳೋವಂಥ ವ್ಯಕ್ತಿ ತುಂಬ. ಓಕೆನಾ, ಸೊ ಹಾಗಾಗಿ ಇಲ್ಲಿ ಏನಂತ ಹೇಳಿದ್ರೆ ಅವರು ಫ್ಯಾಮಿಲಿ ರಿಲೇಟೆಡಲ್ಲಿ ತುಂಬಾ ಅವರು ಕನ್ಫ್ಯೂಷನಲ್ಲಿದ್ದಾರೆ. ಈ ವ್ಯಕ್ತಿ ಅಂದರೆ ನನ್ನ ಪರ್ಸನ್ನ ಫ್ಯಾಮಿಲಿ ಮೆಂಬರ್ಸ್ ಒಪ್ಕೊಳ್ಬೇಕು ಅನ್ನೋಂಥದ್ದು ಅವ್ರ ಮೈಂಡಲ್ಲಿದೆ. ಓಕೆನಾ, ಸೊ ನನ್ನನ್ನು ಹೇಗೆ ಪ್ರೀತಿ ಮಾಡ್ತಾರೆ, ನನ್ನ ಪರ್ಸನ್ನು ಕೂಡ ಅದೇ ಥರನೇ ಅವರು ಫ್ಯಾಮಿಲಿ ಮೆಂಬರ್ಸ್ ಒಪ್ಕೊಳ್ಬೇಕು, ಫ್ಯಾಮಿಲಿ ಮೆಂಬರ್ಸ್ ಇಷ್ಟಪಡಬೇಕು, ಫ್ಯಾಮಿಲಿ ಮೆಂಬರ್ಸ್ ನಿಮ್ಮನ್ನು ಏನು ಹೇಳ್ಬೋದು ಒಂದು ಪ್ರೀತಿಯಿಂದ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು. ಇಲ್ಲಿ ತುಂಬಾ ನೀವು ಹರ್ಟ್ ಆಗಿದ್ದೀರಾ ಲೈಫಲ್ಲಿ, ತುಂಬಾ ಸಾಕಷ್ಟು ಏನು ನೋವನ್ನ ತಿಂದಿದ್ದೀರಾ ನಿಮ್ಮ ಲೈಫಲ್ಲಿ ಅಂತ ಕಾಣಿಸ್ತಿದೆ. ಓಕೆನಾ, ಸೊ ಅದೆಲ್ಲದೂ ನಿಮ್ಮ ಪರ್ಸನ್ ಅಂತ ನೀವು ಶೇರ್ ಮಾಡ್ಕೊಂಡಿದ್ದೀರಾ. ಬಟ್ ಇಲ್ಲಿ ನಿಮ್ಮ ಪರ್ಸನಿಗೆ ಏನಂತ ಹೇಳಿದ್ರೆ ನನ್ನಿಂದ ಆಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸಿಂದ ಆಗಿರ್ಬೋದು, ನಿಮಗೆ ಯಾವುದೇ ರೀತಿಯಾದಂಥ ಹರ್ಟ್ ಆಗಬಾರ್ದು, ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋವಂಥ ಮೈಂಡ್ಸೆಟ್ ನಿಮ್ಮ ಪರ್ಸನ್ಗೆ ಇಲ್ಲಿ ಇದೆ. ಓಕೆನಾ, ಸೊ ಹಾಗಾಗಿ ಅವರು ಇಲ್ಲಿ ಏನಂತ ಹೇಳಿದ್ರೆ ನಿಮ್ಮನ್ನು ಬ್ಯಾಲೆನ್ಸ್ ಮಾಡ್ತಿದ್ದಾರೆ, ಅವರ ಫ್ಯಾಮಿಲಿ ಮೆಂಬರ್ಸ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಏನಂತ ಹೇಳಿದ್ರೆ ಫ್ಯಾಮಿಲಿ ಮೆಂಬರ್ಸ್ನ ಕಂಪ್ಲೀಟ್ ಅವರು ನಿಮ್ಮನ್ನು ಪೂರ್ತಿಯಾಗಿ ಇಷ್ಟಪಡಬೇಕು ಅನ್ನೋವಂಥ ಪ್ರೇಯರ್ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸಮಥಿಂಗ್ ಇಲ್ಲಿ ಏನಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಭಯ ಇದೆ, ಫ್ಯಾಮಿಲಿ ಮೆಂಬರ್ಸ್ ಒಪ್ಪೋದಿಲ್ವೇನೋ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಏಂಜಲ್ ಇದಕ್ಕೆ ಏನು ಗೈಡೆನ್ಸ್ ಮಾಡ್ತಾರೆ, ಏನು ಗೈಡೆನ್ಸ್ ಕೊಡ್ತಿದ್ದಾರೆ ಚೆಕ್ ಮಾಡೋಣ. ಕಮ್ಯುನಿಕೇಟ್ ಕ್ಲಿಯರ್ಲಿ, ಅಪೋರ್ಚುನಿಟಿ. ಓಕೆ, ಸೊ ಎಸ್, ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆಗಿರ್ಬೋದು ಅಥವಾ ನಿಮ್ಮ ಜೊತೆಗಿರ್ಬೋದು, ಇಲ್ಲಿ ಏನಂತ ಹೇಳಿದ್ರೆ ಅವರು ಫೀಲಿಂಗ್ಸ್ ತುಂಬಾ ಇದೆ, ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಓಪನ್ ಅಪ್ ಆಗಿ ಹೇಳಲ್ಲ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳಿ. ಬಟ್ ನೀವು ಇಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಆಸೆ ಅವರು ಓಪನ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು, ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಎಷ್ಟು ಪ್ರೀತಿಯಿಂದ ನಿಮ್ಮ ಜೊತೆಗೆ ಇರ್ತಾರೆ, ಓಪನ್ ಆಗಿ ಬಾಯಿ ಬಿಟ್ಟು ಹೇಳಬೇಕು ಅಂತ ನಿಮ್ಮ ಫೀಲಿಂಗ್ಸ್, ನಿಮ್ಮ ಒಂದು ಆಸೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಏನಂತ ಹೇಳಿದ್ರೆ ಅವ್ರು ಹೇಳ್ದೇನೆ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಆಸೆ ಅವರಿಗೆ ಈಡೇರ್ಸೋಕ್ಕಾಗ್ತಾ ಇಲ್ಲ. ಯಾಕಂದರೆ ಅವ್ರ ವ್ಯಕ್ತಿತ್ವ ಹೇಗಂತ ಹೇಳಿದ್ರೆ ಒಂಥರ ರಿಸರ್ವ್ಡ್ ಪರ್ಸನ್, ಒಂಥರ ಏನು ಹೇಳ್ಬೋದು ಯಾರ ಜೊತೆಗೂ ಜಾಸ್ತಿ ಮಿಂಗಲ್ ಆಗದಿರೋಂಥ ಪರ್ಸನ್. ಓಕೆನಾ, ಸೊ ಒಂದು ಚೌಕಟ್ಟಲ್ಲೇ ಇರುವಂಥದ್ದು, ನಾನು ಹೀಗೆ ಇರಬೇಕಂದ್ರೆ ಹೀಗೆ ಇರಬೇಕು, ಆ ಥರ ಒಂದು ರಿಸರ್ವ್ಡ್ ಪರ್ಸನ್ ಅಂತೇಳಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಕಮ್ಯುನಿಕೇಷನ್ ಮಾಡಲಿಕ್ಕೆ, ಮಾತಾಡಲಿಕ್ಕೆ ತುಂಬ ಕಷ್ಟಪಡ್ತಾರೆ, ಅವರ ಫೀಲಿಂಗ್ಸ್ನ ನಿಮ್ಮ ಹತ್ರ ಹೇಳ್ಕೊಳ್ಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಬಟ್ ಇಲ್ಲಿ ಒಂದು ಅಪೋರ್ಚುನಿಟಿ ಸಿಕ್ಕಿದಾಗ ಡೆಫಿನೆಟ್ಲಿ ಒಂದು ಏನು ಫೀಲಿಂಗ್ಸ್ ಇದೆ ಅವರ ಓಪನ್ ಅಪ್ ಆಗಿ ನಿಮ್ಮ ಹತ್ರ ಎಲ್ಲ ವಿಷಯ ಹೇಳ್ಕೊಳ್ಬೇಕು, ಒಂದು ಅಪೋರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಇಲ್ಲಿ ನಿಮ್ಮ ಪರ್ಸನ್. ಅಥವಾ ಇಲ್ಲಿ ಒಂದು ಅಪೋರ್ಚುನಿಟಿ ನೀವು ಸಿಕ್ಕಿದ್ರೆ, ಅಂದರೆ ನೀವು ಕೊಟ್ಟರೆ, ಅವರಿಗೆ ಅಪೋರ್ಚುನಿಟಿನ ಕೊಟ್ಟರೆ ಒಂದು ಕ್ಲಿಯರ್ ಆಗಿ ನಿಮ್ಮ ಜೊತೆ ಮಾತಾಡ್ಬೋದು, ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಮಾತಾಡಬೇಕು, ಆ ಥರದ್ದೆಲ್ಲ ಮೈಂಡಲ್ಲಿದೆ. ಕಂಪ್ಲೀಟ್ ಇಲ್ಲಿ ಏನಂತ ಹೇಳಿ ಎನರ್ಜಿ ಅಂತ ಹೇಳಿದ್ರೆ ಫ್ಯಾಮಿಲಿ ಮೆಂಬರ್ಸ್ನ ಫಸ್ಟ್ ಒಪ್ಪಿಸ್ಬೇಕು ಅನ್ನೋವಂಥದ್ದು ನಿಮ್ಮ ಪರ್ಸನ್ ಅವರ ಮೈಂಡಲ್ಲಿ ಫಸ್ಟ್ ಥಾಟ್ಸ್ ಅದೇನೇ ಇದೆ. ಓಕೆ, ರಿಮೈನ್ ಪಾಸಿಟಿವ್. ಎಸ್, ಇಲ್ಲಿ ಲಾಟ್ಸ್ ಆಫ್ ಪಾಸಿಟಿವ್ ಎನರ್ಜೀಸ್ ಇದೆ. ಓಕೆನಾ, ಕಾಲಿಂಗ್ ಇನ್ ಯುವರ್ ಸೋಲ್ಮೇಟ್. ಎಸ್, ಇಲ್ಲಿ ತುಂಬ ಜನ ಈ ಒಂದು ರೀಡಿಂಗ್ನ ಸೋಲ್ಮೇಟ್ ಕನೆಕ್ಷನಲ್ಲಿ ಇರುವವರೇ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಅಂತ ಹೇಳಿ ಕಾಣಿಸ್ತಿದೆ. ಓಕೆ, ಸೊ ಈ ಸೋಲ್ಮೇಟ್ ಕನೆಕ್ಷನ್ ಅಂತ ಹೇಳಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಕನೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಆ ಒಂದು ಫೀಲಿಂಗ್ಸ್ ಡೆಫಿನೆಟ್ಲಿ ಅದನ್ನು ರೊಮ್ಯಾಂಟಿಕ್ ಫೀಲಿಂಗ್. ಓಕೆ, ಸೊ ಫೀಲಿಂಗ್ ಅಂತ ಹೇಳಿದ್ರೆ ಇಲ್ಲಿ ಏನು ಸೋಲ್ಮೇಟ್ ಫೀಲಿಂಗ್ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದನ್ನು ಬಾಯಲ್ಲಿ ಹೇಳ್ಕೊಳ್ಳೋದಕ್ಕಿಂತ ಅದನ್ನು ಫೀಲ್ ಮಾಡ್ತೀರಾ. ಎನರ್ಜಿ, ಅದು ಅಟ್ರಾಕ್ಷನಲ್ಲಿ ನಿಮ್ಮ ಫೀಲಿಂಗ್ಸಲ್ಲೇ ಗೊತ್ತಾಗುತ್ತೆ ನೀವಿಬ್ಬರು ಒಂದು ಬ್ಯೂಟಿಫುಲ್ ಆಗಿರೋಂಥ ಲೈಫ್, ಸೋಲ್ಮೇಟ್ ಲೈಫನ್ನು ಲೀಡ್ ಮಾಡ್ತೀರಾ, ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ ಅಂತ ಹೇಳಿಬಿಟ್ಟು. ಓಕೆ, ಸೊ ಇಲ್ಲಿ ಕೆಲವೊಬ್ಬರು ಅಫರ್ಮೇಷನ್ ಮುಖಾಂತರ ವಿಜುವಲೈಸ್ ಮಾಡಿಬಿಟ್ಟು ಅಥವಾ ಮ್ಯಾನಿಫೆಸ್ಟ್ ಮಾಡಿ ನಿಮ್ಮನ್ನು ಅವರು ಪಡ್ಕೊಂಡಿರುವಂಥದ್ದು, ಅಥವಾ ನಿಮಗೆ ಅವ್ರು ಹೇಳಿರ್ಬೋದು ನಾನು ನಿನ್ನನ್ನು ಮ್ಯಾನಿಫೆಸ್ಟ್ ಮಾಡಿ ನಿನ್ನನ್ನು ನಾನು ಪಡ್ಕೊಂಡಿದ್ದೀನಿ, ಅಥವಾ ತುಂಬ ದಿನದಿಂದ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಒಂದು ಬ್ಯೂಟಿಫುಲ್ ಆಗಿರೋಂಥ ಪರ್ಸನ್ ನನ್ನ ಲೈಫಿಗೆ ಬರಬೇಕು, ಅಥವಾ ನನ್ನ ಸೋಲ್ಮೇಟ್ನ ನನ್ನ ಲೈಫಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ, ಆ ಥರದ್ದೆಲ್ಲ ನಿಮ್ಮ ಹತ್ರ ಹೇಳಿರ್ಬೋದು, ಅಥವಾ ನೀವು ನಿಮ್ಮ ಪರ್ಸನ್ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು. ಓಕೆನಾ, ಸೊ ಇಲ್ಲಿ ಲಾಟ್ಸ್ ಆಫ್ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ನಿಮ್ಮನ್ನು ಹಗ್ ಮಾಡಬೇಕು ಅಂತ ಹೇಳಿ, ಅಥವಾ ಕಿಸ್ ಮಾಡಬೇಕು ಅನ್ನೋವಂಥದ್ದು, ಅಥವಾ ಸಮಥಿಂಗ್ ನಿಮ್ಮ ಕೈ ಹಿಡ್ಕೊಂಡು ವಾಕ್ ಮಾಡಬೇಕು ಅನ್ನೋವಂಥದ್ದು, ಈ ಥರದೆಲ್ಲ ಮಾತುಕತೆನ ನೀವಿಬ್ಬರು ಮಾತಾಡ್ತಿದ್ದೀರಾ, ಅಥವಾ ಸಮಥಿಂಗ್ ಇಲ್ಲಿ ತುಂಬ ರೊಮ್ಯಾಂಟಿಕ್ ಆಗಿ ನಿಮ್ಮ ಪರ್ಸನ್ ಇರ್ಬೋದು, ರೊಮ್ಯಾಂಟಿಕ್ ಆಗಿ ನಿಮ್ಮ ಜೊತೆ ಮಾತಾಡ್ತಾರೆ ಕೂಡ. ಓಕೆನಾ, ಸ್ಟೇ ಅಪ್ಟಮೈಸಿಕ್ ಅಬೌಟ್ ಯುವರ್ ಲವ್ ಲೈಫ್. ಓಕೆ, ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಫೇತ್ ವಿಲ್ ಬ್ರಿಂಗ್ ಯು ರೊಮ್ಯಾನ್ಸ್.
ಡೆಫಿನೆಟ್ಲಿ ಇಲ್ಲಿ ತುಂಬಾ ರೊಮ್ಯಾಂಟಿಕ್ ಎನರ್ಜೀಸ್ ಇದೆ. ಓಕೆನಾ. ಸೊ ಬಿ ಪಾಸಿಟಿವ್ ಆಗೇ ಇದೆ. ಇಲ್ಲಿ ಏನಂತ ಹೇಳಿದ್ರೆ ನೆಗೆಟಿವ್ ಥಾಟ್ಸ್ ಬರ್ತಾನೆ ಇಲ್ಲ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅಂತ ಕಾಣಿಸ್ತಿದೆ ನಿಮಗೆ. ಓಕೆನಾ. ಸೊ ನೆಗೆಟಿವ್ ಥಾಟ್ಸ್ ಅಂತ ಹೇಳಿದ್ರೆ ನೆಗೆಟಿವ್ ಥಿಂಕಿಂಗ್ ಬಂದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಪಾಸಿಟಿವ್ ವೈಬ್ಸ್ ಸಿಗುತ್ತೆ. ಡೆಫಿನೆಟ್ಲಿ ಈ ಪರ್ಸನ್ ನನಗೆ ಸಿಗ್ತಾರೆ ಅಂತ ಹೇಳಿ. ಸೊ ಎಸ್, ಇಲ್ಲಿ ಏನಂತ ಹೇಳಿದ್ರೆ ಒಂದು ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ ಎಲ್ಲೋ ಒಂದು ಕಡೆ ಸಕ್ಸಸ್ ಆಗುತ್ತೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಥವಾ ಸಮಥಿಂಗ್ ಇಲ್ಲಿ ಮಾತಾಡ್ತಾ ಇಲ್ಲ, ಫೈಟಿಂಗ್ ಆಗಿದೆ ಅಥವಾ ದೂರ ಇದ್ದೀರಾ, ಈ ಥರದ್ದೆಲ್ಲ ಏನಾದರೂ ಸಿಚುವೇಶನ್ ಇದ್ದರೆ ಮತ್ತೆ ನಿಮ್ಮಿಬ್ಬರ ಮಧ್ಯೆ ಒಂದು ಕನೆಕ್ಷನ್ ಮತ್ತೆ ಬಿಲ್ಡ್ ಆಗುತ್ತೆ, ಮತ್ತೆ ಅಟ್ರಾಕ್ಷನ್ ಇದೆ, ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಲವ್ ಮತ್ತು ರಿಯೂನಿಯನ್ ಆಗುವಂಥ ಚಾನ್ಸಸ್ ಕೂಡ ಇದೆ. ಓಕೆನಾ. ಸೊ ವೆಯ್ಟ್ ಮಾಡಿ. ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ ತುಂಬಾ ಪಾಸಿಟಿವ್ ವೇಲಿ ನಡೀತಾ ಇದೆ, ಪಾಸಿಟಿವ್ ಕೂಡ ಇದೆ. ಓಕೆನಾ. ಸೊ ಬಿ ಪಾಸಿಟಿವ್. ನಿಮ್ಮ ಲೈಫಲ್ಲಿ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ. ಹ್ಯಾಪಿ ಬಿಗ್ ಚೇಂಜಸ್ ಕೂಡ ಬರ್ತಾ ಇದೆ. ಓಕೆನಾ. ಡೋಂಟ್ ವರಿ. ನಿಮ್ಮ ಲೈಫಲ್ಲಿ ಏನಿದ್ರೂ ಕೂಡ ನೀವು ಪಾಸಿಟಿವ್ ಆಗಿ ಇರಿ. ಓಕೆನಾ. ಸೊ ಡೋಂಟ್ ವರಿ. ಯಾವಾಗಲೂ ನಗ್ನಗ್ತಾ ಖುಷಿಯಾಗಿ ಲೈಫನ್ನ ಎಂಜಾಯ್ ಮಾಡಿಕೊಂಡು ಎವ್ರಿ ಮಿನಿಟ್ನೂ ಕೂಡ ಎಂಜಾಯ್ ಮಾಡ್ಕೊಂಡಿರಿ. ಈ ಒಂದು ಕ್ಷಣನ ಎಂಜಾಯ್ ಮಾಡಿ. ಈ ಒಂದು ಕ್ಷಣ ನಿಮಗೆ ಕಳೆದೋದ್ಮೇಲೆ ಕೋಟಿ ಕೊಟ್ಟರು ಕೂಡ ನಿಮಗೆ ಈ ಒಂದು ಕ್ಷಣ ನಿಮಗೆ ಸಿಗಲ್ಲ. ಸೊ ಹಾಗಾಗಿ ಈ ಒಂದು ಕ್ಷಣನ ತುಂಬ ಬ್ಯೂಟಿಫುಲ್ ಆಗಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.